ರಾಜಾಧಿರಾಜ ರಾಜಮಾರ್ಥಾಂಡ ರಾಜಗಂಭೀರ ಛಲದಂಕ ಮಲ್ಲ ಸಾಮ್ರಾಟ ಸುಯೋಧನ ಶ್ರೀ 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 दुर्योधन महाराज के बहुपराग, दुर्योधन महाराज के बहुपराग, दुर्योधन महाराज के बहुपराग। ಮುರುಗಲಾಂಚನನ ಮೆರುಗು ಸ್ವರ್ಗ ಸನಗೆ ಸರಿ ಹೋಲುವಂತಿರೇ ಮುರುಗಲಾಂಚನನ ಮೆರುಗು ಸ್ವರ್ಗ ಸನಗೆ ಸರಿ ಹೋಲುವಂತಿರೇ ಗುರುಕುಂಡುನಿಯ ಭಾರತವರ ಸಂಪನ್ನ ದೀಪ್ತಿಮಣಿ ಮುಕುಟ ವರ್ಧನಗೆ ದುರೋಧನದಿ ಗುಣ ನಿರ್ಜಲೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎನೆಯಿದರೆ ಎನಗೆ ಶಿರಸಿಂಧೂತನಯ ಗುರುವಂದ್ಯ ವಿನಯ ಕರ್ಣ ತೋಟಿಗಿರುವರೆ ಎನಗೆ ಸರಿ ತೋಟಿಗಿರುವರೆ ಬೇಳ್ ತೋಟಿಗಿರುವರೆ ಎನಗೆ ಸರಿ ತೋಟಿಗಿರುವರೆ ಬೇಳ್ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕದೊಳಗೆಣಿಸುತ್ತ ಮಾಡಿದೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕದೊಳಗೆಣಿಸುತ್ತ ಮಾಡಿದೆ ತೋಟಿಗಿರುವರೆ ಎನಗೆ ಸರಿ ತೋಟಿಗಿರುವರೆ ಬೇಳ್ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ಕ್ಷಣದಲ್ಲಿ ರಿಪುಗಳ ಒಲಿಸದ ಬಿಡದೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ಕ್ಷಣದಲ್ಲಿ ರಿಪುಗಳ ಒಲಿಸದ ಬಿಡದೆ ಮಾವಶಕುನಿ ಸಲಕದಿರುವನೆ ಬೆಟ್ಟ ಕರ್ಣ ಶತ್ರುಗಳ ಬಿಡುವನೆ ಈ ಮಾವಶಕುನಿ ಸಲಹೆ ನೀಡದಿರುವನೆ ಬೆಟ್ಟ ಕರ್ಣ ಶತ್ರುಗಳ ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲಿ ಸೋಟಿಗಿರುವರೆ ಎನಗೆ ಸರಿ ಸೋಟಿಗಿರುವರೆ ಸೋಟಿಗಿರುವರೆ ಎನಗೆ ಸರಿ ಸೋಟಿಗಿರುವರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕದೊರೆಗೆ ಸುತ್ತ ಮಾಡಿದೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕದೊರೆಗೆ ಸುತ್ತ ಮಾಡಿದೆ ಸೋಟಿಗಿರುವರೆ ಎನಗೆ ಸರಿ ಸೋಟಿಗಿರುವರೆ ತಾತ ಒಂದು ವಿಚಿತ್ರವಾದ ವಾರ್ತೆಯನ್ನು ಕೇಳಿದ್ರ ಜೂಜಾಡಿ ಸಕಲ ಸಂಪದನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ ಕೊಡಬಹುದೇ ಪಿತಾಮಹ? ಕುಮಾರ, ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯೋಧ ಯೋಧ ಅದಕ್ಕೆ ನಾವು ಸದಾ ಸಿದ್ಧ. ತಾತ, ನಮ್ಮ ಹತ್ತಿರ 11 ಅಕ್ಷೋಣಿ ಸೈನ್ಯದ ಬಲವಿರುವುದು. ಅದರ ಹಿಡಿತಕ್ಕೆ ಸಿಲುಕಿದ್ರೆ
ಮರಿಸಿದ ಆನೆ ಕಾಲಿಗೆ ಸಿಲುಕಿದ ಬಾಳೆ ಹಣ್ಣಿನಂತೆ ನೊಚ್ಚಿ ಕೊಚ್ಚಾಗಿ ಹೋಗುವುದು. ತಿಳಿಯಿತೆ ಸಹೋದರ ದುಶ್ಯಾಸನ, ಅಗ್ರಜ. ಆ ಪಾಂಡವರೊಡನೆ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಕರ್ಮೋಪದೇಶಕರಾರು. ಅಗ್ರಜ, ನಮ್ಮ ರಾಜ್ಯದ ಅಧಿಪತಿಯಾದ ವೀರ ಕಣ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆಯೇ ಬೆಳೆದ ನಮಗೆ ಅದರ ಚಿಂತೆ ಏಕೆ? ಶ್ರೇಷ್ಠ ಪರಮಾತ್ಮನು ಬರ್ತಿರುವನು, ಪರಮ ಪುರುಷೋತ್ತಮನು ಬರ್ತಿರುವನು. ಏನು? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರೋಜೋದಿ ರೋಜ ನಾನಿರುವಾಗ ಕಾಯುವ ಕಳ್ಳ ಕೃಷ್ಣನು ಪುರುಷೋತ್ತಮನೇ. ನೇರವಾಗಿ ನನ್ನರ ಮನೆಗೆ ಹೋರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿಪುತ್ರನ ಮನೆಗೆ ಹೋಗಿದ್ದನಂತೆ. ಎಷ್ಟು ಅವಮಾನ! ದುರ್ಯೋಧನ, ನಿನ್ನ ಮಾತಿಗೆ ಬೆಲೆ ಇರಲಿ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಬಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು ಎಂಬ ವಿಚಾರವನ್ನು ನಿನ್ನಿಂದ ನಾನು ತಿಳಿದುಕೊಳ್ಳಬೇಕಾಗಿಲ್ಲ. ಸಾಕು, ಸುಮ್ಮನೆ ಕುಳಿತುಕೋ. ಬಲಿಷ್ಠರಾದ ನಿನಗೆ ನ್ಯಾಯವು ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ಮಾಡುವುದೇನು? ರೋಗಿಗೆ ಅಪತ್ಯವು ರುಚಿಸದಂತೆ ಪಥ್ಯವು ಎಂದಿಗೂ ರುಚಿಸಲಾರದು. ನಿನಗೆ ಮರಣ ಕಾಲ ಸಮೀಪಿಸಿರುವುದರಿಂದ ಈ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಗೆರೆಯುವ ನಿನ್ನ ನಾಲಿಗೆ ತೇಲಿ ಹೋಗಲಾರದೆ. ಈ ದಾಸಿಪುತ್ರ ಮಾತುಗಳು ಮಿತಿ ಮೀರುತ್ತಿವೆ. ಹಿರಿಯವರೆಂದು ನಾನಿಲ್ಲಿವರೆಗೂ ಸುಮ್ಮನಿದ್ದನು. ದುಶ್ಯಾಸನ, ಅಗ್ರಜ, ಈ ಕುಂತಿ ಪತ್ರ ಪಕ್ಷಪಾತಿಯನ್ನು ಈ ಸಭೆಯಿಂದ ಹೊರಗೆ ತಳ್ಳು. ಅಪ್ಪಣ ಅಗ್ರಜ. ಸತ್ತು ವಿದುರನೇ ನಿವಾಕ್ಯವ ಬೇಕು ಬೇಕೆಂದು ಒದರುವೆಯ. ಸತ್ತು ವಿದುರನೇ ನಿವಾಕ್ಯವ ಬೇಕು ಬೇಕೆಂದು ಒದರುವೆಯ. ಬೇಕು ಬೇಕೆಂದು ಒದರುವೆಯ. ಬೇಕು ಬೇಕೆಂದು ಒದರುವೆಯ. ನೀಚ ಕೃತ್ಯವ ಎಸಗುತ್ತ ನಮ್ಮನ್ನು ನಾಚಿಕೆ ಎನ್ನುತ್ತಿದ್ದು ಒದರುವೆಯ. ನೀಚ ಕೃತ್ಯವ ಎಸಗುತ್ತ ನಮ್ಮನ್ನು ನಾಚಿಕೆ ಎನ್ನುತ್ತದೆ ಒದರುವೆಯ. ಯಾಚನೆ ಮಾಡುವ ಕೃಷ್ಣನು ನಿನಗೋ, ಯಾಚನೆ ಮಾಡುವ ಕೃಷ್ಣನು ನಿನಗೋ. ಹೆಚ್ಚಿಗೆ ಮಾಡುವ ಏತಗೆ, ಹೆಚ್ಚಿಗೆ ಮಾಡುವ ಏತಗೋ, ಹೆಚ್ಚಿಗೆ ಮಾಡುವ ಏತಗೋ. ಸಾಕು ಮೆಚ್ಚಿ ವಾಕ್ಯ ಬೇಕು ಬೇಕೆಂದು ಒದರುವೆಯ. ಬೇಕು ಬೇಕೆಂದು ಒದರುವೆಯ. ಬೇಕು ಬೇಕೆಂದು ಒದರುವೆಯ. ಎಲೆಗೋ ವಿದುರ, ಅಣ್ಣನ ವಿರುದ್ಧವಾಗಿ ಮಾತನಾಡುತ್ತಿರುವ ನೀನು ಅಣ್ಣನ ಆಜ್ಞಾನುಸಾರ ಈ ರಾಜಸಭೆಯಿಂದ ಹೊರಗೆ ಹೋಗುವೇ ಇಲ್ಲವೋ? ಇಲ್ಲವಾದರೆ ನಾನೇ ಮಾತನಾಡುತ್ತೇನೆ. ದುರ್ಯೋಧನ, ನಿನ್ನ ಮಾತಿಗೆ ಬೆಲೆ ಇರಲಿ. ಜಗದೊಡೆಯನನ್ನು ಜರಿಯುವ ನಿನ್ನ ನಾಲಿಗೆ ತೇಲಿ ಹೋಗಬಾರದು. ಒಂದು ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಮುರಿಯಲು ಪ್ರಾರ್ಥಿಸಿಕೊಳ್ಳುವಾಗ ತರಗತವನ್ನು ಇಟ್ಟುಕೊಂಡಿದ್ದ ಈ ಮಹಾಧನಸನ್ನು ಈಗಲೇ ಮುರಿದು ಪ್ರಮಾದವಾಯಿತು, ಪ್ರಮಾದವಾಯಿತು. ಮಿತ್ರ ಸುಯೋಧನ, ಮಹಾಮಹಿಮರಾದ ವಿದುರರನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಧನುಸ್ಸಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ. ಇವನ ಕೊಟ್ಟು ಬೆದರಿಕೆಗೆ ಈತರು ಎಂದಾದರೂ ಬಿಲ್ಲನ್ನು ಹಿಡಿದು ರೋಂಗಣದಲ್ಲಿ ಯುದ್ಧವನ್ನು ಮಾಡುವ ನೋಡುವೆಯ? ಇವನ ಒಂದು ಬಿಲ್ಲು ಹೋದರೇನು ನನ್ನ ಶಸ್ತ್ರಾಗಾರದಲ್ಲಿ ಇಂಥದ ವಿರುದ್ಧರ್ಣ. ಈಗ ಕೇಳಿರಿ ಎಲ್ಲರೂ, ಆ ಪಾಂಡವರ ರಾಯಭಾರಿಯಾಗಿ ಬರುತ್ತಿರೋ ಆ ಕೃಷ್ಣನಿಗೆ ನೀವ್ಯಾರಾದರೂ ಎದ್ದು ನಮಸ್ಕರಿಸಿದೆಯಾದರೆ ಅವರನ್ನು ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನಾನಿಕರ ಪಟ್ಟಿಯನ್ನು ಸಿದ್ಧಿಸಿಪಡಿಸು ಅಂತ ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಅದನ್ನು ಕೊಡು. ಆ ಕೃಷ್ಣನು ಬರುವಾಗ ಅದನ್ನೇ ನೋಡ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ದರ್ಪಾಂಧನಾದ ದುರ್ಯೋಧನನು ನೋಡಿಯೂ ಕೂಡ ನೋಡಂತೆ ಕುಳಿತಿರೋದಲ್ಲ. ಇರಲಿ,
ನನ್ನ ಪಾದದಿಂದ ಆ ಭೂಮಿಯನ್ನು ಮೆಟ್ಟಿ ಅವನೇ ನನ್ನ ಬಳಿಗೆ ಬರುವಂತೆ ಮಾಡಬೇಕು. ಜಾಗೃತಳಾದ ನನ್ನ ಯೋಗ ಮಾಯೆ. ದುರ್ಯೋಧನ, ದುರ್ಯೋಧನ, ನೀನೇಕೆ ಭೂಪಾಲಕನಾದ ನೀನು ಈ ಗೋಪಾಲಕನಾದ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ಕೃಷ್ಣ, ಪ್ರತಿದಿನವೂ ಭೂಮಾತಿಗೆ ನಮಸ್ಕರಿಸಿದಂತೆ ಈ ದಿನವೂ ನಮಸ್ಕರಿಸಿದ್ದೆ. ಅಷ್ಟರೊಳಗಾಗಿ ನೀನು ಬಂದೆ. ಅಷ್ಟು ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮಬೇಡಬೇಡ. ಬಂದಿದ್ದಾಗಿತ್ತು. ದೂತನಾಗಿ ಬಂದವರನ್ನು ಸತ್ಕರಿಸುವುದು ನನ್ನ ರಾಜಧರ್ಮ. ಆ ಪಾಶದಲ್ಲಿ ಪೀಠವಿರುವುದು, ಕುಳಿತುಕೋ. ಆಗಬಹುದು. ಕೃಷ್ಣ, ನೀನು ಗೋಪಿಕಾ ಸ್ತ್ರೀ ಲೋಲಹೊಲ್ಲವನಲ್ಲವೇ? ನೃತ್ಯ ಗಾನವೆಂದರೆ ನಿನಗೂ ಬಲು ಪ್ರಿಯವಲ್ಲವೇ? ಇರಬಹುದೇನು, ಇದ್ದೇ ಇರುವುದು. ಈ ದಿನ ನಮ್ಮ ರಾಜನರ್ತಕರ ನೋಡಿ ಆನಂದವನ್ನು ಪಡು. ಸಹೋದರ ವಿಶ್ವಾಸನ ಅಗ್ರಜ, ನಮ್ಮ ರಾಜನರ್ತಕರು ಆ ಸ್ಥಾನಕ್ಕೆ ಬರಮಾಡು. ಯಾರಲ್ಲಿ ಏನಪ್ಪಣೆ? ರಾಜ ನರ್ತಕಿಯರನ್ನು ಆಸ್ಥಾನಕ್ಕೆ ಕರೆದನ್ನಿ. ಹುಕ್ಕು. ಕರುಣಾಳು ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆ ಶೂರ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆ ಶೂರ ಪರಮಾತ್ಮ ಚಾಪ ವಿದ್ಯೆ ಪರಮಾಪ್ತ ಸೋದರ ಚತುರ ಗೌರವೇಶ್ವರ ಸೋದರ ಮಾವನ ಇತನಿ ಚತುರ ಸೋದರ ಮಾವನ ಇತನಿ ಚತುರ ಗಂಗಾರಿ ದೇವಿಯ ಪ್ರೀತಿಯ ಕುವರ ಗಂಗಾರಿ ದೇವಿಯ ಪ್ರೀತಿ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು
ಬರ ಸುಯೋಧನ. ನೀಲವರ್ಣದ ಈ ಚೆಲುವ ಕೃಷ್ಣ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ ನಲಿಬಾ ಕೊಳಲನಾದದಿ ನಲಿಬಾಯಿ ಚೆಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮನವ ಮರುಳುಗೊಳಿಪ ಜಗದ ಜನರ ಮನವ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ಕೃಷ್ಣ ಕೃಷ್ಣ ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ತಗದಿ ಮಿತಕ ಜಣು ತಗದಿ ಮಿತಕ ಜಣು ತಗದಿ ಮಿತಕ ಜಣು ತಾಂ 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 ತಗದಿ ಮಿತಕ ಜಣು ಮಿತಕ ಜಣು ತಗದಿ ಮಿತಕ ಜಣು ತಾಂ 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 ತಗದಿ ಮಿತಕ ಜಣು ತಗದಿ ಮಿತಕ ಜಣು ತಾಂ 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 ತಗದಿ ಮಿತಕ ಜಣು ತಗದಿ ಮಿತಕ ಜಣು ತಾಂ 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 ತಗದಿ ಮಿತಕ ಜಣು ತಾಂ ತಾಂ ತಗದಿ ಮಿತಕ ಜಣು ತಾಂ ತಾಂ ತಗದಿ ಮಿತಕ ಜಣು ತಗದಿ ಮಿತಕ ಜಣು ಮಿತಕ ಜಣು ಮಿತಕ ಜಣು ಮಿತಕ ಜಣು ಮಿತಕ ಜಣು ಮಿತಕ ಜಣು ತಗದಿ ಮಿತಕ ಜಣು ತಗದಿ ಮಿತಕ
ದಿತ್ತಗ ನಕಜಂ ಕೃಷ್ಣ ನರ್ತನವನ್ನು ನೋಡಿ ಭೀಮನಿಗಿವರು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಭೀಮನಿಗಿವರು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವರಿಗೆ ತಾತಿ ಇವರಿಗೆ ಯಾರಲ್ಲಿ ನಮ್ಮ ರಾಜ ನರ್ತಕಿಯರಿಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇಧಿಕ ಪುಷ್ಪರಾಗವನ್ನು ಕೊಟ್ಟು ಕಳೆಯುತ್ತೇವೆ. ಆಗಬಹುದು ಮಹಾಪ್ರಭು. ಬೆಳಗ್ಗೆಗೆ ಕೃಷ್ಣ ಕೃಷ್ಣ ಗಾನದಲ್ಲೇ ಮೈ ಮರೆದಂತಿದೆ. ಈಗ ನೀವು ಬಂದ ಕಾರ್ಯವನ್ನು ತಿಳಿಸು. ಪರಮಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಆಗಮಿಸಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಅಸಂಬದ್ಧ ಪ್ರಲಾಪ, ಪಕ್ಷಪಾತ, ಆತುರ, ಕೋಪ ಇತ್ಯಾದಿ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿರುತ್ತದೆ. ಒಂದು ವೇಳೆ ಹಾಗೆ ಆಗದಿದ್ದಲ್ಲಿ ಮುಂದಾಗಬಹುದಾದ ಎಲ್ಲ ಅನರ್ಥಗಳಿಗೂ ನೀವೇ ಕಾರಣರಾಗುವಿರಿ. ಈಗ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ
ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸಿದರು. ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುತ್ತದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯವಾದ ವಿಷಯಕ್ಕೆ ಬರುತ್ತೇವೆ. ಕಪಟ ಜೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮವಂತರು ಸತ್ಯಶೀಲರು ಆದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿರುವುದು. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿ ಏನೆಂದು? ಪ್ರತಿಜ್ಞೆಯಂತೆ ನಡೆದುಕೊಂಡಿದ್ದೇವೆ. ವಾಗ್ದಾನ ಮಾಡಿದಂತೆ ನಮಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಕೇಳಿದಿರಾ ಸಭಾಸದರೇ ಪಾಂಡವರ ಈ ವಿನಯಪೂರ್ವಕವಾದ ವಚನಗಳನ್ನು? ಚಿಕ್ಕಂದಿನಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟದ್ಯೂತ ಇವೆಲ್ಲದಕ್ಕೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಈ ಎಲ್ಲ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸೇರಬೇಕಾದ ತಮ್ಮ ಭಾಗಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಧೃತರಾಷ್ಟ್ರ ರಾಜೇಂದ್ರ, ಇಲ್ಲಿಯವರೆಗೂ ನಿಮ್ಮ ಮಕ್ಕಳನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಂತೆ ಇನ್ನು ಮುಂದೆಯೂ ಬಿಡುವೆಯಾದರೆ ಅಪಾರವಾದ ದುಃಖಕ್ಕೀಡಾಗಿ ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಮಾಡಿಕೊಡಬೇಡ. ಕೌರವರಂತೆ ಪಾಂಡವರು ನಿನ್ನ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಅವರ ಬಾಲ್ಯವನ್ನೆಲ್ಲ ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಪ್ರದಾನ ಮಾಡುವಂತೆ ತಮ್ಮನ್ನು ಪ್ರಾರ್ಥಿಸುತ್ತೇನೆ. ಸರ್ವಜ್ಞಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿರುವೆ. ಇನ್ನು ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕುಮಾರ, ಪಿತಾಮಹ, ಏಟಕ್ಕೆ ಅನ್ನೋದರು ಬಿಡು ಬಂದ ಏಟಕ್ಕೆ ಅನ್ನೋದರು ಬಿಡು ಬಂದ ಕಲ್ಲದ ವೈರ ಆದೆರೋ ಜಲ ಕಲ್ಲದ ವೈರ ಆದೆರೋ ಜಲ ದೇವರ ವೈರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜ ಕಾರ್ಯವನ್ನು ನೀವೆಲ್ಲರೂ ಕೇಳಿರಲ್ಲವೇ? ಈ ಸಲಹೆಯನ್ನು ಮಂಡಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸನ್ಮಾನದ ಸುಧಮಯವನ್ನು ನಾವು ವ್ಯಕ್ತಗೊಳಿಸುವುದರಿಂದ ಮುಂದೆ ಅಮೃತವು ಉತ್ತಮವಾಗುವುದು. ಕುಮಾರ ದುರ್ಯೋಧನ, ಪಿತಾಮಹ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ದುರಭಿಮಾನವನ್ನು ಬಿಟ್ಟು ಒಂದೊಂದ ಮಿತ್ರನಿರುವುದು ಮೇಲು. ಆಗಬಹುದು. ಪೀಠವನ್ನು ಅಲಂಕರಿಸಿ. ದುರ್ಯೋಧನ, ಗುರುದೇವ,
ಗುರುದೇವ, ಪಾಂಡವರು ನೀವು ಸಹೋದರರಲ್ಲವೇ? ನನ್ನಿಂದಲೇ ನೀವು ಬಿಲ್ಲು ವಿದ್ಯೆಯನ್ನು ಕಲಿಯಲಿಲ್ಲವೇ? ಹಾಗಾದರೆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದು ನನ್ನ ಅಭಿಮತ. ಆಗಲಿ, ನಿಮ್ಮ ಪೀಠವನ್ನು ಅಲಂಕರಿಸಿ. ಜನಕ, ದುರ್ಯೋಧನ, ಜನಕ, ಶ್ರೀಕೃಷ್ಣನ ಸಂದೇಶವು, ಪಿತಾಮಹ ಭೀಷ್ಮರ ಉದ್ದೇಶವು, ನನ್ನ ಆದೇಶವೂ ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನನೀ ಜನಕರಿಗೆ ಸಂತೋಷವನ್ನು ಮಾಡು. ಬಂಧು ಬಾಂಧವರ ರಕ್ತದಿಂದ ಭಾರತ ಭೂಮಿಯನ್ನು ಅರಾಜಕವನ್ನಾಗಿ ಮಾಡಬೇಡ. ದುರ್ಬೋಧೆಗೆ ಕಿವಿ ಕೊಡಬೇಡ. ಚೆನ್ನಾಗಿ ವಿಚಾರ ಮಾಡು. ಪಾಂಡವರು ನಿನಗೆ ಸಹೋದರರಲ್ಲವೇ ಕುಮಾರ? ಆಗಬಹುದು. ದುರ್ಯೋಧನ, ಯಾರು? ವಿದುರ ಚಿಕ್ಕಪ್ಪ ಮಹಾಶಯ, ಈ ದೋಷಿ ಪುತ್ರನು ನನಗೆ ಉಪದೇಶ ಮಾಡುವಲ್ಲಿ ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡುವುದು ಕರ್ತವ್ಯ, ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲು? ಕೆಡುವವರನ್ನು ನೋಡಿದಾಗ ದೋಷ ಸಂಭವಿಸುವುದು ಕುಮಾರ.
ನೀನು ಈಗ ಯೌವನ ಮದದಿಂದ ಗರ್ವಿತನಾಗಿದ್ದೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಆದರೂ ಹೇಳಿದನು ಕೇಳು. ನಿನ್ನ ತಂದೆ ಪಿತಾಮಹ ಭೀಷ್ಮ, ಶ್ರೀಕೃಷ್ಣ ಪರಮಾತ್ಮರು ಇವರು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಆದರೆ ಒಂದು ಮಾತು, ತಂದೆಗೆ ಇದೀಗ ಸುಸುಮಯ, ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ ಕುಮಾರ. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳುವುದಿಲ್ಲ ಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ನಿನಗಾಗಲಿ, ನನ್ನ ತಂದೆಗಾಗಲಿ, ಪಿತಾಮಹ ಭೀಷ್ಮರಿಗಾಗಲಿ, ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವಲ್ಲವೇ? ಆ ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿದೆ ಅಷ್ಟೇ. ಮಹಾನುಭಾವನಾದ ನೀನು ನಿನ್ನ ದುತ್ಯತ್ವವನ್ನು ಬಹಳ ಶಾಗನಿಯಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಳಂಬಡುವ ಬುದ್ಧಿಹೀನನು ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯ ನಷ್ಟ. ಸ್ವಾಭಿಮಾನ ಸೂರ್ಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಪಿತಾಮಹ, ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಕುರುಕುಲಕ್ಕೆ ಗುರುದ್ರೋಣರೇ, ಕುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸಿ ಕುಲ ಧರ್ಮ ನಶಿಸಿದೆ ಮಹಾರಾಜ, ಅರಸಿ ಕುಲ ಧರ್ಮ ನಶಿಸಿದೆ ಮಹಾರಾಜ. ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರಿಗೂ ದುಡುಕಬೇಡ. ಸಮಭಾಗವನು ಸುಖದಿ ಬಾಳಿ ಸುಯೋಧನ.
ದುರ್ಯೋಧನ, ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಯೋಚಿಸು ಗುರುರಾಜ. ಸ್ವಲ್ಪ ಮಾಡು ನಿನ್ನ ವಾಕುಟುಂಬ. ಏನು ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ ಕೇಳು ಕೃಷ್ಣ, ಈ ಕೌರವರನ್ನು ವಧಿಸಬೇಕೆಂದನಲ್ಲವೇ ಆ ಗಡ್ಡೆವಾದ ಭೀಮ. ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು, ಆ ನಿನ್ನ ಮಿತ್ರ ಅರ್ಜುನನನ್ನು ವಧಿಸಬೇಕೆಂದನಲ್ಲವೇ ಅದು ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿ ಸ್ನೇಹವನ್ನು ವಹಿಸಿದರಲ್ಲವೇ ಆ ಪಾಂಡವರು. ಅದು ಅದು ದುಸ್ಸಹವಾಸ. ಈ ದುರ್ಯೋಧನ ಮತ್ತು ದುಶ್ಯಾಸನವನ್ನು ವಹಿಸಬೇಕೆಂದನಲ್ಲವೇ ಆ ಪಾಂಡವರು. ಅದು ಅದು ದುರಾಶಯ. ನಾವೇ ಸಮರ್ಥರು, ಜಯಿಸಿದರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರಲ್ಲವೇ ಆ ಪಾಂಡವರು. ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ಕೌರವ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಗಂಟ ಘೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ಧೈರ್ಯ ಹಿಡಿಯುವುದು ಒಳ್ಳೆಯದು. ಸಹೋದರ ದುಶ್ಯಾಸನ, ಈ ಕೃಷ್ಣನಿಗೆ ನೀನೇನು ಉತ್ತರವನ್ನು ಕೊಡುವೆ? ಬೇಡ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ತೀರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಹೇ ಕೃಷ್ಣ, ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು ನಿನಗೆ ಒಳ್ಳೆಯದು. ಬಲ ಬಲ ಸಹೋದರ, ನಿನ್ನ ಪೀಠವನ್ನು ಗಳಿಸು. ಸಿಂಧು ರಾಜ, ಈ ಕೃಷ್ಣನಿಗೆ ಏನು ಉತ್ತರವನ್ನು ಕೊಡುವೆ? ಗೋಪಿಕರೊಡನೆ ಸರಸವನ್ನಾಡಿದಂತಲ್ಲ ಕೃಷ್ಣ. ಅವರಿವರ ಮನೆಯಲ್ಲಿ ಮುದ್ದೆ ಮುದ್ದೆ ಅಂತ ಬೆಣ್ಣೆಯನ್ನು ಕದ್ದು ತಿಂದಂತಲ್ಲ. ಇದು ಯುದ್ಧ. ಆ ಪಾಂಡವರಿಗೆ ಕಿಚ್ಚಿದರೆ
ಈ ದಕ್ಷನೊಡನೆ ಹೋರಾಡಲಿ ಕೆಚ್ಚಿನಿಂದ ರಚ್ಚಿಗೆದ್ದು ಹುಚ್ಚನಂತ ಮಾತನಾಡ್ತೀಯೋ ಎಚ್ಚರ. ಈ ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಕೌರವೇಶ್ವರ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಕೊಡೋದು ಕೊಡುವುದೇ ಇಲ್ಲ ಎಂದು ರಾಜ ನಿನ್ನ ಪೀಠದೊಳಗಿಳಿಸು. ಮಿತ್ರಕರ್ಣ, ಸುಯೋಧನ, ಈ ಕೃಷ್ಣನ ಏನೇನು ಉತ್ತರ ಕೊಡುವೆ? ದುರ್ಯೋಧನ, ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ನನ್ನ ಹಾಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವೆ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಪಡೆಯುತ್ತಿದೆ. ಇದು ನಿನಗೆ ಧರ್ಮವೇ ಕರ್ಣ? ಕೃಷ್ಣ, ಏನು ಹೇಳಿದೆ? ಧರ್ಮ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದುದಕ್ಕೆ ದಾತನಾರೋ ಪಾಂಡವರ ಹಿತವಂ ಬಯಸಿ ಕೆಣಕಿದೊಡೆ ಮುನ್ನ ಬರುವುದು ಘೋರ ಸಮರ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೆ, ಸಲ್ಲದು ನಿನಗೆ ವಲ್ಲಭನೆ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೆ. ಬಾಮ ವಲ್ಲಭನೇ. ಕೃಷ್ಣ, ಪಾಂಡು ತನಯರ ಹಿತವನ್ನು ಬಯಸುತ್ತೆ, ಪಾಂಡು ತನಯರ ಹಿತವನ್ನು ಬಯಸುತ್ತೆ, ಸಂಧಿಯ ನಾಟಕವ ಆಡಲೆಂದು ಬಂದನೆ. ಕೃಷ್ಣ, ಸಂಧಿಯ ನಾಟಕವ ಆಡಲೆಂದು ಬಂದನೆ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಬಾಮ ವಲ್ಲಭನೇ. ಕೃಷ್ಣ, ಕಪಟತನದಲ್ಲಿ ರಾಜ್ಯ ಕಬಳಿಸುವ. ಕೃಷ್ಣ, ಕಪಟತನದಲ್ಲಿ ರಾಜ್ಯ ಕಬಳಿಸುವ ಕಪಟ ನಾಟಕದ ಪಾತ್ರವು ಬೇಡ. ಕೃಷ್ಣ, ಕಪಟ ನಾಟಕದ ಪಾತ್ರವು ಬೇಡ, ಹಠವಂತರು ನಾವು. ಕೃಷ್ಣ, 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 ಹಠವಂತರು ನಾವು, ಹಠವಂತರು ನಾವು. ಮಿತ್ರ, ಹಠವಂತರು ನಾವು, ಹಠವಂತರು ನಾವು, ದಿಟವಿದು ತಿಳಿಲಿ ದುರದಳು ಪಾರ್ತನ್ ಸ್ಥಿರ ಕಳಿರುವೆ. ಕೃಷ್ಣ, ದುರದಳು ಪಾರ್ತನ ಸ್ಥಿರ ಕಳಿರುವೆ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ.
ಸತ್ಯಭಾಮ ವಲ್ಲಭನೇ. ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪಲಾಗದು. ನಿರ್ನುಡಿಗಳಿಂದ ಯದುಪತಿಯ ಕಂಠ ಮೇಲೆ ಮೀರಿತು. ಮಧೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳಲು ಕೇಳು ದುರ್ಯೋಧನ. ಭಾರತ ಭೂಮಿಯಲ್ಲಿ ಭಾರತ ಕೃಷ್ಣ, ಈ ನಿನ್ನ ಗುರು ಹಿರಿಯರು ಬಂಧು ಮಿತ್ರರನ್ನೆಲ್ಲ ಒಮ್ಮೆ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡುವೆಯೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಯನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಅವರಿಗೆ ಮತ್ತಿನ್ನೇನೂ ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆವಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆರಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂದನರೊಡನೆ ಸಮಾನ ಭಾವದಿಂದ ಪ್ರಜಾ ಪರಿಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮನೆನಿಸುವೆ. ಈ ಮಾನವ ಕೋಟಿ ನಿನ್ನನ್ನು ಆದರ್ಶ ನರಪತಿ ಎಂದು ಕೊಂಡಾಡುವುದು. ದುರ್ಯೋಧನ, ಪಾಂಡವರಿಗೆ ಈ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿಯಾದ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ಯಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಒದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳುವುದು ದೇವ, ಈ ವಿಸ್ತಾರ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಭಿಕ್ಷ ವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೇರುಗಳಾದ ಅವರ ಕೈಯಲ್ಲಿ ಈ ವಿಫಲ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನ ನನ್ನಿಂದ ಆಗದು. ಯೋಧರ ಭಯವನ್ನು ತೋರುತ್ತಿರುವ ಜನಾರ್ದನ, ಯೋಧವು ಕ್ಷತ್ರಿಯ ಧರ್ಮ
ನೀನದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತ ಕೆಳವನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆದಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು ಎಂಬುದನ್ನು ಮರೆಯಬೇಡ. ಧರ್ಮವಂತರು ಸತ್ಯಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಸರ್ಪಬಂಧ ಇದೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಚರಣೆಯಲ್ಲಿ ತೊಡಗಿದ ನಿನಗೆ ಕೀರ್ತಿಯು ಯಶಸ್ಸು ಎಂದಿಗೂ ಲಭಿಸದು. ಕೆಟ್ಟರು ಸರಿ, ಕಟ್ಟೆ ಕಡಲಾಗಿ ಕಾಡಿಗಟ್ಟಲೇಕೆಂದು ಪಟ್ಟಿಡಿದು ಕಾಡಿಗಟ್ಟಿದ ಈ ಕೆಟ್ಟದ ಕಟ್ಟಾಳು ಈ ಗೌರವಿಸ ನೋಡಿ ಕೆಳಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸರಿ ಪಾಂಚಾಲಿ ಅಂದೇ ತೊಟ್ಟನು ಕೃಷ್ಣ ಈ ಛಲವನ್ನು ಭೂತ ಪ್ರೇತವರೇನಾದ ಭೂತ ಮಾತೇಶ್ವರನೇ ಕಾಲ್ಕೆರದು ಕಳನಕ್ಕೆ ನಿಲ್ಲಲಿ. ಬಲಿ ಅಂಬ ನಿರ್ಮಿತವಾದ ಈ ಕೌರವನ ಸಾಮ್ರಾಜ್ಯ ರಕ್ತದ ಮನೆಯಲ್ಲಿ ಸರಿಯೇ. ಹಸ್ತಿನಾವತಿ ಚಕ್ರೇಶ್ವರ ಅಷ್ಟೈಶ್ವರ ಸಂಪನ್ನ ಅಭಿಮಾನದಾನಾದ ನಾನು ಮಠದ ಮಣ್ಣಲ್ಲಿ ಮಣ್ಣಿಡಿದ ಮಣ್ಣಾಗಿ ಹೋದರು ಸರಿ. ಛಲವನ್ನು ಬಿಡೆ, ಛಲವನ್ನು ಕೊಡೆ. ಕೇಳಬುರ ಅರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಷ್ಟ್ರವ. ಕೇಳಬುರ ಅರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಷ್ಟ್ರವ. ಛಲವನ್ನು ಬಿಡದಲೆ ಕಡುಗಲಿ ಧರ್ಮದಿ. ಛಲವನ್ನು ಬಿಡದಲೆ ಕಡುಗಲಿ ಧರ್ಮ. ಛಲವ ಕೈತಿ ಮನಮುದ್ದಗೊಳ್ಳ. ಛಲವ ಕೈತಿ ಗಣಮುದ್ದಗೊಳ್ಳ. ಛಲವ ಕೈತಿ ಗಣಮುದ್ದಗೊಳ್ಳ. ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿ ನಿರಂತರವಾಗಿ ಕೊಡುವುದಿಲ್ಲವೋ ರಾಜ್ಯವ. ಹಬ್ಬವನ್ನು ನನ್ನೊಂದರು ಜನ್ನೊಡನೆ ಗುಂಡವ. ಹಬ್ಬವನ್ನು ನನ್ನೊಂದರು ಜನ್ನೊಡನೆ ಗುಂಡವ. ನೋಡಿ ಅಲ್ಲಲ್ಲಿ ಬೆಟ್ಟ ನೋಡಿಕೊಳ್ಳುವೆನ್ನ. ನೋಡಿ ಅಲ್ಲಲ್ಲಿ ಬೆಟ್ಟ ನೋಡಿಕೊಳ್ಳುವೆನ್ನ. ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿ ನಿರಂತರವಾಗಿ ಕೊಡುವುದಿಲ್ಲವೋ ರಾಜ್ಯವ. ಹೊಸದಲ್ಲಿ ಕೊಂಡವೋ ಮೋಸದಾಟಲಾಗಿರಲು. ಹೊಸದಲ್ಲಿ ಕೊಂಡವೋ ಮೋಸದಾಟಲಾಗಿರಲು. ನೀತಿ ವಚನವ ಈ ಪರಿ ನುಡಿಯುವುದೇ. ನೀತಿ ವಚನವ ಈ ಪರಿ ನುಡಿಯುವುದು ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿ ನಿರಂತರವಾಗಿ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿಮನಷ್ಟು ಭೂಮಿಯನ್ನು ಕೊಡುವುದಿಲ್ಲ. ದುರ್ಯೋಧನ, ಪಾಂಡವರನ್ನು ಸಾಮಾನ್ಯರೆಂದು ತಿಳಿಯಬೇಡ. ಭೀಮನಾದರೂ ನಿನ್ನ ತೊಡೆಯನ್ನು ಮುರಿಯಲು ಹವಣಿಸುತ್ತಿರುವನು. ಅರ್ಜುನನಾದರೂ ನಿನ್ನ ಮಿತ್ರ ಕರ್ಣನ ತಲೆಯನ್ನು ಹಾರಿಸಲು ತವಕಿಸುತ್ತಿರುವನು. ಮಹಾಮೇಧಾವಿಗಳಾದ ನಕಲ ಸಹದೇವರನ್ನು ಸಾಮಾನ್ಯರನ್ನು ತಿಳಿಯಬೇಡ. ಧರ್ಮರಾಯನ ಆಣತಿಯಂತೆ ಸಂಧಿಗಾಗಿ ಇಲ್ಲಿಗೆ ಆಗಮಿಸಿರುವೆನು. ಯೋಚಿಸು, ನೀನು ಕೆಡುವುದಲ್ಲದೆ ನಿನ್ನ ಹಠದಿಂದ ಇಡೀ ಕುರುಕುಲವನ್ನೇ ನಾಶ ಮಾಡಿಕೊಳ್ಳಬೇಡ. ಮತ್ತೊಮ್ಮೆ ಯೋಚಿಸು ದುರ್ಯೋಧನ.
ನಿನ್ನ ನಿಂದನೆಯನ್ನು ನಿನ್ನ ನಿಂದನೆಯನ್ನು ಅದೇಗ ಸಿದ್ಧರಾಗಿ ಕೇಳುತ್ತಿರುವರು. ಇವರಿಗೆ ಸಮಯವು ದೊರೆದರೆ ಅದೆಂತಹ ದ್ರೋಹ ಚಿಂತನೆಗೂ ದೊರೆತಕ್ಕವರಲ್ಲ. ನಡೆ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ಕಪಟಿ ಪಾಂಡವರನ್ನು ಹೊಗಲುತ್ತಾ ನಿನ್ನನ್ನು ತಗಲುತ್ತಿರುವ ಈ ಕೃಷ್ಣನ ಮಾತೆ ನಿನಗೆ ಮನ್ನಣೆ. ಕೃಷ್ಣ, ನೀ ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಸಿಂಧುರಾಜ, ಸಹೋದರ, ಸರಿಯಾಗಿ ಹೇಳಿದಿರಿ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯಿರಿ.